ನಮಸ್ಕಾರ. ಒಂದೇ ಮಾತರಂ. ಅನೇಕ ದಿನದಿಂದ ಈ ದೇಶದ ಒಳಗಡೆ ಚರ್ಚೆ ನಡೀತಾ ಇದೆ. ಈ ಯು ಎಸ್ ಏಡ್ ಅಂತ ಏನು ಅಮೇರಿಕ ಕೊಡೋ ಅಂತ ಒಂದಷ್ಟು ಹಣದ ಸಹಾಯ ಹೇಗೆಲ್ಲ ಜಗತ್ತಿನ ಒಳಗಡೆ ಅನೇಕ ವಿದ್ಯಮಾನಗಳಿಗೆ ಸಾಕ್ಷಿ ಆಗತ್ತೆ ಅನ್ನೋದಕ್ಕೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ನಮಗೆಲ್ಲ ತಿಳಿದಂಗೆ ಏನು ಈ ಅಮೇರಿಕನ್ ಹೇಡನ್ನು ಪ್ರಾರಂಭ ಮಾಡಿದಂಥ ಕೆನಡಿ ಅವತ್ತಿನ ಕಾಲಘಟ್ಟ ಏನು ನಾವು ಕೋಲ್ಡ್ ವಾರ್ ಅಂತ ಕರಿತೀವಿ, ಮತ್ತೆ ಹಿಂತಿರುಗಿ ನೋಡ್ಬೇಕು ನಾವು. ಅವತ್ತಿನ ಏನು ಸೋವಿಯತ್ ಯೂನಿಯನ್, ರಷ್ಯಾ ಮತ್ತೆ ಅಮೇರಿಕದ ಮಧ್ಯೆ ನಡೀತಾ ಇದ್ದಂಥ ಶೀತಲ ಸಮರದ ಮಧ್ಯದೊಳಗಡೆ ಏನು ಸೋವಿಯತ್ ಯೂನಿಯನ್ ಕಮ್ಯುನಿಸಮ್ ಅನ್ನ ಜಗತ್ತಿನಲ್ಲಿ ವಿಸ್ತರಣೆ ಮಾಡಬೇಕು ಅಂತೇಳಿ ಅವರು ಒಂದು ಪ್ರಯತ್ನವನ್ನು ಮಾಡಿರ್ತಾರೆ. ವಿಶೇಷವಾಗಿ ಈ ಏಷ್ಯಾ ಖಂಡದ ಒಳಗಡೆ ಕಮ್ಯುನಿಸಮ್ ಅನ್ನ ವಿಸ್ತರಣೆ ಮಾಡಬೇಕು ಅಂತೇಳಿ ಬುದ್ಧಿಜೀವಿಗಳನ್ನ, ಸಾಹಿತಿಗಳನ್ನ, ಸಿನಿಮಾ ನಟರನ್ನ, ಈ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ಸ್ಗಳನ್ನ, ರಾಜಕಾರಣಿಗಳನ್ನ ಅವತ್ತಿನ ಸೋವಿಯತ್ ಯೂನಿಯನ್ ಅವರಿಗೆ ಹಣದ ಸಹಾಯವನ್ನು ಕೊಟ್ಟು, ದೊಡ್ಡ ಪ್ರಮಾಣದ ಹಣವನ್ನು ಕೊಟ್ಟು ತಮ್ಮ ಕಮ್ಯುನಿಸಂ ವಿಚಾರಧಾರೆಯನ್ನ ವಿಸ್ತರಣೆ ಮಾಡುವಂಥ ಕೆಲಸವನ್ನ ಮಾಡ್ತಾರೆ. ತಮಗೆ ತಿಳಿದಿರಲಿ, ಇವತ್ತಿನ ಭಾರತದ ಏನು JNU ಅಂತ ನಾವೇನು ವಿಶ್ವವಿದ್ಯಾನಿಲಯ ಕೇಳ್ತೀವಿ, ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ, ಆ JNU ಕೂಡ ಆ ವಿಶ್ವವಿದ್ಯಾನಿಲಯದ ಬಂಡವಾಳ ಹಾಕಿದಂಥವರು ಸೋವಿಯತ್ ಯೂನಿಯನ್ನಿನ ರಷ್ಯನ್ನರು. ಯಾವಾಗ ಸೋವಿಯತ್ ಯೂನಿಯನ್ನು ಈ ಕಮ್ಯುನಿಸಮ್ ಅನ್ನ ವಿಸ್ತರಣೆ ಮಾಡಬಹುದು ಅಂತ ಮಾಡ್ತಾ ಇರೋವಂಥದ್ದನ್ನ ಅಮೆರಿಕ ಗೊತ್ತಾಗುತ್ತೆ, ಅವತ್ತಿನ ಏನು ಕೆನಡಿ ಇರ್ತಾರೆ, ನಾವು ಏನಾದ್ರೂ ಒಂದು ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡ್ತಾರೆ. ಏನು ಸೋವಿಯತ್ ಯೂನಿಯನ್ ಪ್ರಯತ್ನ ಮಾಡಿದಂಥ ಫಲದ ಮೇಲ್ಗಡೆ ಒಂದಷ್ಟು ಭಾಗದಲ್ಲಿ ಕಮ್ಯುನಿಸಂ ವಿಸ್ತಾರ ಆದಂಥದ್ದು, ಅದು ಕ್ಯೂಬಾದಲ್ಲಾಯಿತು, ಅದು ಚೈನಾದಲ್ಲಾಯಿತು. ಚೈನಾದಲ್ಲಿ ಆಮೇಲಿಂದ ಮಾವೋ ಈ ಕಮ್ಯುನಿಸಮಿನ ತನ್ನದೇ ಆದಂಥ ದೇಶೀಯ ಟಚ್ಚನ್ನು ಕೊಟ್ಟು ಈ ರಷ್ಯಾ ಅನುಸರಿಸ್ತಕ್ಕಂಥ ಕಮ್ಯುನಿಸಮನ್ನು ಬಿಟ್ಟಿತ್ತು. ಆದರೆ ಭಾರತದ ಒಳಗಡೆ ಈ ರಷ್ಯಾದ ಹಣವನ್ನು ತಿಂದಂಥ ಪ್ರೊಫೆಸರ್ಗಳು ಮಿಕ್ಕಿದವರೆಲ್ಲರೂ ಕೂಡ ಈ ದೇಶದ ಒಳಗಡೆ ಈ ಶಿಕ್ಷಣದ ಒಳಗಡೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯದ ಒಳಗಡೆ ಈ ಕಮ್ಯುನಿಸಮ್ ಅನ್ನು ವಿಸ್ತರಣೆ ಮಾಡುವಂಥ ಕೆಲಸವನ್ನ ಮಾಡಿದ್ರು. ಇದಕ್ಕೆ ಪರ್ಯಾಯವಾದಂಥದ್ದು ಏನಾದ್ರು ಮಾಡಬೇಕು ಅಂತ ಅವತ್ತು ಅಮೆರಿಕದವರು ಯೋಚನೆ ಮಾಡಿ ಈ US ಏಡ್ ಅಂತಕ್ಕಂಥದ್ದನ್ನು ಮಾಡಿದ್ರು, USAID ಅಂತ. ಅವರದಕ್ಕೆ ಬೇರೆ ರೂಪವನ್ನು ಕೊಟ್ಟರು. ಮೊದಲು ಯಾರೆಲ್ಲ ವಂಚಿತರು ಈ ಥರಲ್ಲೇ ಇರ್ತಾರೆ ಅವರಿಗೆ ಅಮೇರಿಕದ ಒಳಗಡೆ ಶಿಕ್ಷಣದ ಅವಕಾಶವನ್ನು ಕೊಡುವಂಥದ್ದು, ಅವರಿಗೆ ಫೆಲೋಶಿಪ್ ಕೊಡುವಂಥದ್ದು, ಅವರು ವಿದ್ಯಾರ್ಹತೆ ಮೇಲೆ ಅವರಿಗೆ ಅಮೇರಿಕದ ನಾಗರಿಕತೆ ಕೊಡ್ತಕ್ಕಂಥದ್ದು, ಹೀಗೆ ಪ್ರಾರಂಭ ಮಾಡಿದಂಥ ಏನು USAID ಬರ್ತಾ 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 ಅಮೇರಿಕನರಿಗೆ ಅನ್ನಿಸ್ತು ನಾವೊಂದು ಸೂಪರ್ ಪವರು,
ನಾವು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಎಲ್ಲವೂ ಕೂಡ ಅಮೇರಿಕಾಗೆ ಅಣತಿಯಾಗಿ ಅಮೇರಿಕಾಗೆ ತಲೆಬಾಗಿ ಬಾಳೋ ರೀತಿಯಲ್ಲಿ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದಂಥ ಅಮೇರಿಕ ಸುಮಾರು 100 ದೇಶಗಳ ಮೇಲೆ, ಜಗತ್ತಿನಲ್ಲಿ ಇರತಕ್ಕಂಥ 100 ಕಂಟ್ರೀಸ್, ಆ 100 ದೇಶದ ಮೇಲೆ ತನ್ನ ಅಣತಿಯಂತೆ ಸರ್ಕಾರಗಳಿರಬೇಕು. ಯಾರೆಲ್ಲರೂ ಕೂಡ ಅಮೇರಿಕವನ್ನ ವಿರೋಧ ಮಾಡ್ತಾರೆ ಅಂತ ಸರ್ಕಾರವನ್ನ ಕಿತ್ತಾಕಬೇಕು. ಈ ರೀತಿ ಅಮೇರಿಕ ಈ ಪ್ರಯತ್ನ ಮಾಡ್ತು ಈ US ಏಡ್ ಮುಖಾಂತರ ನೇರವಾಗಿ ಕಾರ್ಯಾಚರಣೆಗೆ ಇಳಿದಂಥದ್ದು. ಸುಮಾರು 66 ರಾಷ್ಟ್ರಗಳನ್ನು ಆಯ್ಕೆ ಮಾಡ್ತಾರೆ. 66 ರಾಷ್ಟ್ರಗಳನ್ನು ಆಯ್ಕೆ ಮಾಡಿದಂಥ ಅಮೇರಿಕ 56 ರಾಷ್ಟ್ರಗಳಲ್ಲಿ ತನಗೆ ಬೇಕಾದಂಥವ್ರನ್ನ ಅಧಿಕಾರದಲ್ಲಿ ಕೂರಿಸ್ತಾರೆ. ಆ ದೇಶದ ವಿಜ್ಞಾನಿಗಳನ್ನ, ಆ ದೇಶದ ವ್ಯಕ್ತಿಗಳನ್ನ ಗುರುತು ಮಾಡಿ ಮಾಡ್ತಾ ಹೋಗ್ತಾರೆ. ತಮ್ಮ ದೇಶಕ್ಕೆ ಅವಲಂಬಿತ ಆಗಲ್ಲ ಅನ್ನೋಂಥ ವ್ಯಕ್ತಿಗಳನ್ನ ಎಲಿಮಿನೇಟ್ ಮಾಡ್ತಾರೆ. ಅವರನ್ನ ಬೇರೆ ಬೇರೆ ರೂಪದಲ್ಲಿ ಶಿಕ್ಷೋ ಅಂತ ಕೆಲಸವನ್ನ ಮಾಡ್ತಾರೆ. ಭಾರತದ ಒಳಗಡೆ ಕ್ರಯೋಜೆನಿಕ್ ಇಂಜಿನ್ ಆಗಬೇಕು ಅಂತ ಏನು ಭಾರತ ಆತ್ಮನಿರ್ಭರತೆ ಕಡೆ ಹೋಗದಂಥ ಸಂದರ್ಭದ ಒಳಗಡೆ ಏನು ಅವತ್ತಿನ ಏನು ಆ ವಿಜ್ಞಾನಿಗಳಿರ್ತಾರೆ ಅವರನ್ನ ಈ ಸೆಕ್ಸ್ ಸ್ಕ್ಯಾಂಡಲ್ ಸಿಕ್ಕಿಸುವಂತ ಪ್ರಯತ್ನ ಮಾಡ್ತಾರೆ. ನಮ್ಗೆ ಗೊತ್ತಿದೆ ಯಾರನ್ನ ಕ್ರಯೋಜೆನಿಕ್ ಇಂಜಿನ್ ಅನ್ನ ಈ ದೇಶದಲ್ಲಿ ಸ್ವಂತ ಶಕ್ತಿ ಮೇಲೆ ನಿರ್ಮಾಣ ಮಾಡುವಂತ ಸಂದರ್ಭದ ಒಳಗಡೆ ಕೇರಳದ ಪೊಲೀಸರನ್ನ ಬಳಸ್ಕೊಂಡು ನಮ್ಮ ದೇಶದ ವಿಜ್ಞಾನಿಯನ್ನ ಹೇಗೆ ಸಿಗಾಕ್ಸ್ತಾರೆ ಅಂತ. ಪ್ರತಿಯೊಂದು ಕ್ಯಾಬಿನೆಟ್ಟಿನ ಒಳಗಡೆ CIA ಏಜೆಂಟ್ ಇರ್ತಾರೆ. ಅಮೆರಿಕದ CIA ಏಜೆಂಟು ಭಾರತದಲ್ಲಿ ಯಾವುದೆಲ್ಲ ಕ್ಯಾಬಿನೆಟ್ಗಳು ಸರ್ಕಾರ ಆಗತ್ತೆ, ಸರ್ಕಾರದ ಮಂತ್ರಿಗಳನ್ನ ಒಬ್ಬನ CIA ಏಜೆಂಟ್ ಆಗಿ ಮಾಡಿರ್ತಾರೆ. ಯಾವಾಗ ಪೋಖ್ರಾನ್ನಲ್ಲಿ 2ನೇ ನಾವು ಅಣು ಸ್ಫೋಟದ ಪರೀಕ್ಷೆಯನ್ನು ನಾವು CTBT ಮತ್ತು NPTಯನ್ನು ರಿಜೆಕ್ಟ್ ಮಾಡಿದಂಥ ಸಂದರ್ಭದೊಳಗಡೆ ಏನು ಪೋಖ್ರಾನ್ನಲ್ಲಿ ಅಣು ಸ್ಫೋಟವನ್ನು ನಾವು ಪರೀಕ್ಷಾರ್ಥ ಮಾಡ್ತೀವಿ, ಸ್ಕೈ ಬರ್ಡ್ನ ಗಮನವನ್ನು ಬೇರೆ ಸೆಳೆದು ಮೊದಲನೇ ಬಾರಿಗೆ ವಾಜಪೇಯಿ ಸರ್ಕಾರದಲ್ಲಿ ಅವ್ರಿಗೆ ಯಾರು ಸಿಗೋದಿಲ್ಲ. ವಾಜಪೇಯಿ ಸರ್ಕಾರದಲ್ಲಿ ಯಾರು CIA ಏಜೆಂಟ್ ಸಿಗ್ಲಿಕ್ಕಿಲ್ಲ. ಇವತ್ತು ಅಮೆರಿಕದ 2 ದೊಡ್ಡ ರಾಜಕೀಯ ಪಾರ್ಟಿಗಳು, ಅದು ರಿಪಬ್ಲಿಕನ್ ಇರ್ಬೋದು, ಅದು ಡೆಮೊಕ್ರೆಟಿಕ್ ಇರ್ಬೋದು. ರಿಪಬ್ಲಿಕನ್ನು ಮತ್ತು ಡೆಮೊಕ್ರೆಟಿಕ್ ಅವರು 2 ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಿಟ್ಕೊಂಡಿದ್ದಾರೆ. ಡೆಮೊಕ್ರೆಟಿಕ್ ಇರುವಂತೂ ಇವತ್ತು ಡೈವರ್ಸಿಟಿ, ಈಕ್ವಾಲಿಟಿ ಮತ್ತು ಇನ್ಕ್ಲೂಸಿವಿಟಿ ಅಂತೇಳಿ DI ಅಂತ ಒಂದು ಆರ್ಗನೈಸೇಷನ್ ಅನ್ನು ಕಂಡುಹಿಡ್ಕೊಂಡಿದ್ದಾರೆ. ಹಾಗೆ ರಿಪಬ್ಲಿಕನ್ ಅವರು ಕೂಡ ಸುಮಾರು $15 ಬಿಲಿಯನ್ ಇದಕ್ಕೆ ವೆಚ್ಚ ಮಾಡ್ತಿದ್ದಾರೆ. ಅವರು ರಿಪಬ್ಲಿಕನ್ ಅವರು ಕೂಡ ಒಂದು ಅವ್ರದೇ ಆದಂಥ ಒಂದು ಸ್ವಯಂ ಸೇವಾ ಸಂಸ್ಥೆ ಮುಖಾಂತರ ಈ ಸರ್ಕಾರಗಳನ್ನು ಧೂಳಿಪಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬಾಂಗ್ಲಾದೇಶದ ಸರ್ಕಾರವನ್ನು ಅಧಪತನ ಮಾಡಿದಂಥದ್ದು ಈ 2 ಸಂಘಟನೆಗಳು ಒಟ್ಟಿಗೆ ಸೇರಿ. ಆದರೆ ತಮಗೆ ಗೊತ್ತಿರಲಿ, ಟ್ರಂಪ್ ಬಂದ ನಂತರ ಮೋದಿ ಅವ್ರ ಜೊತೆ ಮಾತನಾಡಿದ ನಂತರ ಈ ಏಡನ್ನು ತಡೆಯುವಂಥ ಕೆಲಸವನ್ನು ಏನು ಅಲೆನ್ ಮ್ಯಾಸ್ಕು ಇದಕ್ಕೆ ಸಂಬಂಧಪಟ್ಟಂಥ ಮಂತ್ರಿ ಇದ್ದಾನೆ, ಅವ್ರು ತಡೆದ ಆಧಾರದ ಮೇಲೆ ಇವತ್ತು ಭಾರತದಲ್ಲಿ ದೊಡ್ಡ ಪರಿವರ್ತನೆ ಆಗಿರುವಂಥದ್ದು. ಮಣಿಪುರದಲ್ಲಿ ಶಾಂತಿ ನೆಲೆಸ್ತಾ ಇದೆ. ಮಣಿಪುರದಲ್ಲಿ ಇವತ್ತು ಕರ್ಫ್ಯೂ ತೆಗೆದುಹಾಕಲಾಗ್ತಿದೆ. ಮಣಿಪುರ್ನಲ್ಲಿ ಇವತ್ತು ಜನಜೀವನ ಸಾಮಾನ್ಯ ಸ್ಥಿತಿಗೆ ಬಂದಿದೆ. ಏನು ಶಂಭು ಬಾರ್ಡರ್ನಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ರು, ಶಂಭು ಬಾರ್ಡರಲ್ಲಿ ರೈತರು ಹೋರಾಟ ಇವತ್ತು ಎಲ್ಲೋ ಕೊನೆಗೊಳ್ತಾ ಇದೆ. ಕರ್ನಾಟಕದ ನಮ್ಮ ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಮಾತುಕತೆ ನಡೀತಾ ಇದೆ.
ರೈತರು ತಮ್ಮ ಹೋರಾಟವನ್ನು ಏನು ಇವರೆಲ್ಲರೂ ಈ ಸಂಘಟನೆಗಳು ಅವ್ರನ್ನ ಪ್ರಯೋಜನೆ ಮಾಡಿದ್ರು, ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ. ಸರಿದಾರಿಯ ಒಳಗಡೆ ಭಾರತದ ಸರ್ಕಾರದ ಒಂದು ದೃಢ ನಿಶ್ಚಯದ ಆಧಾರದ ಮೇಲೆ, ಅದು ಪಂಜಾಬಿನ ಹೋರಾಟ ಇರ್ಬೋದು, ಮಣಿಪುರದ ವಿಧ್ವಂಸ ಕೃತ್ಯ ಇರ್ಬೋದು, ಇನ್ಸರ್ಜೆನ್ಸಿ ಇರ್ಬೋದು, ಕೊನೆಗಾಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತಂತಂದ್ರೆ, ಒಂದು ದೃಢ ನಿಶ್ಚಯವಾದಂಥ ಸರ್ಕಾರ ಹೇಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಬರುವಂಥ ದಿನಗಳಲ್ಲಿ ಕೂಡ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹೇಗೆಲ್ಲ ಬೇರೆ ಬೇರೆ ಬಲಾಢ್ಯ ರಾಷ್ಟ್ರಗಳು ನಮ್ಮ ಬೆಳೆಯುತ್ತ ಒಂದು ತೃತೀಯ ಜಗತ್ತಿನ ರಾಷ್ಟ್ರಗಳ ಜೊತೆ ಆಟ ಆಡತ್ತೆ ಅಂತ ಗಮನ ಮಾಡೋಣ. ನಮಸ್ಕಾರ.